ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿದತಾಯ ನಮೋ ನಮಸ್ತೆ. ಕರೋನಾ ಮಹಾಮಾರಿ ಸಾಂಕ್ರಾಮಿಕ ರೋಗದಿಂದ ಮುಕ್ತಿ. 2. ಸಾಂಕ್ರಾಮಿಕ ಕರೋನಾ ಸಾಂಕ್ರಾಮಿಕ ರೋಗದಿಂದ ಮುಕ್ತಿ 2. ಇದರ ಬಗ್ಗೆ ಗಂಭೀರ ಚಿಂತನೆ ಮಾಡೋಣ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಇದು ಗೀತೆಯ 4ನೇ ಅಧ್ಯಾಯ 7ನೇ ಶ್ಲೋಕ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಇದು ಭಗವದ್ಗೀತೆಯ 4ನೇ ಅಧ್ಯಾಯದ 8ನೇ ಶ್ಲೋಕ. ಇದರರ್ಥ ಯಾವ ಯಾವ ಕಾಲದಲ್ಲಿ ಧರ್ಮದ ಹಾನಿ ಮತ್ತು ಅಧರ್ಮ ರುದ್ರತಾಂಡವ ಆಡುತ್ತೋ, ಅಂದರೆ ಅಧರ್ಮ ಮಿತಿ ಮೀರಿತೋ, ಆವಾಗಲೆಲ್ಲ ನಾನು ಸಾಕಾರ ರೂಪದಿಂದ ಜನರ ಮುಂದೆ ಪ್ರಕಟನಾಗುತ್ತೇನೆಂದು ಸಾಧು ಪುರುಷರನ್ನು, ಪುಣ್ಯ ಪುರುಷರನ್ನು, ಭಗವದ್ಭಕ್ತರನ್ನು ರಕ್ಷಣೆ ಮಾಡಿ ಉದ್ಧಾರ ಮಾಡುವುದಕ್ಕಾಗಿಯೂ ಪಾಪಕರ್ಮ ಮಾಡುವ ಸಾಧು ಪುರುಷರಿಗೆ, ಸತ್ಪುರುಷರಿಗೆ ತೊಂದರೆ ಹಿಂಸೆ ಕೊಡುವ ದುಷ್ಟರನ್ನು, ದುಷ್ಕರ್ಮಿಗಳನ್ನು ಸಂಹಾರ ಮಾಡುವುದಕ್ಕಾಗಿಯೂ ಧರ್ಮವನ್ನು ಉಳಿಸಿ ಬೆಳೆಸಿ ಸಂಸ್ಥಾಪಿಸುವುದಕ್ಕಾಗಿಯೂ ನಾನು ಯುಗ ಯುಗಗಳಲ್ಲಿಯೂ ಭಗವದ್ಭಕ್ತರಿಗೆ ಕಾಣಿಸಿಕೊಳ್ಳುತ್ತೇನೆಂದು, ದರ್ಶನ ನೀಡುತ್ತೇನೆಂದು ಭಗವದ್ಗೀತೆಯಲ್ಲಿ ಗೀತಾಚಾರ್ಯ ಉಚ್ಚರಿಸಿದಂತೆ ಇಂದು ವಿಶೇಷವಾಗಿ ಹೆಣ್ಣು ಹೊನ್ನು ಮಣ್ಣು ಇದಕ್ಕಾಗಿ ಪ್ರಪಂಚದಾದ್ಯಂತ ಕೊಲೆ, ಭ್ರಷ್ಟಾಚಾರ, ಅಪ್ರಾಮಾಣಿಕತನ, ದ್ವೇಷ, ಅಸೂಯೆ, ಸಿಡುಗು, ಸಿಟ್ಟು, ಕೋಪ, ವಂಚನೆ, ಮೋಸ, ಸುಳ್ಳು ಇವುಗಳನ್ನೆಲ್ಲ ಹೆಚ್ಚಾಗಿ ಯಾರಲ್ಲಿ ನಿರೀಕ್ಷಿಸಿರುವುದಿಲ್ಲವೋ ಅವರಿಂದರೆ, ಅಂದರೆ ನಾವು ಯಾರಲ್ಲಿ ಜ್ಞಾನ, ಭಕ್ತಿಪೂರ್ವಕ ವಿಶ್ವಾಸ, ಗೌರವ, ನಂಬಿಕೆ, ಅಭಿಮಾನ ಇಟ್ಟಿರುತ್ತೇವೆಯೋ ಅಂಥವರಿಂದಲೇ ಹೆಚ್ಚಾಗುತ್ತಿರುವುದನ್ನು ಈ ಜಗತ್ತು ಕಂಡಿದೆ, ಮುಂದೆ ಕಾಣುತ್ತದೆ ಕೂಡ. ಏತಾವಾನ್ ಏವ ಲೋಕೇಸ್ಮಿನ್ ಪುಂಸಃ
ಸ್ವಾರ್ಥ ಪರಸ್ಮೃತಃ ಏಕಾಂತ ಭಕ್ತಿ ಗೋವಿಂದೇ ಯಸ್ ಸರ್ವತ್ರಾತ್ಮ ಯದು ಸರ್ವತ್ರಾತ್ಮ ದರ್ಶನಂ. ಇದು ಪ್ರಹ್ಲಾದ ನುಡಿದ ಶ್ಲೋಕ. ಅಂದರೆ ನಶ್ವರವಾದ ತನ್ನ ದೇಹಕ್ಕಾಗಿ ಅಥವಾ ದೇಹ ಸಂಬಂಧಿಗಳಾದ ಪತ್ನಿ ಪುತ್ರಾದಿಗಳಿಗಾಗಿ ಗಳಿಸಿಕೊಂಡ ಆಸ್ತಿ ಸಂಪತ್ತು ನಿಜವಾಗಿಯೂ ಸ್ವಾರ್ಥವಾಗಲಾರದು. ತನ್ನ ಶಾಶ್ವತವಾದ ಸ್ವರೂಪ ಸುಖರೂಪವಾದ ಮುಕ್ತಿಯನ್ನು ಪಡೆಯಲು ಸಾಧನವಾದ ಭಗವಂತನ ಬಗ್ಗೆ ನಿರ್ವ್ಯಾಜ ಭಕ್ತಿ, ವೈರಾಗ್ಯ, ಅದಕ್ಕೆ ಪೋಷಕವಾಗುವ ಭಗವಂತನನ್ನು ಎಲ್ಲೆಡೆ ಕಾಣುವ ವಿಶಾಲ ದೃಷ್ಟಿ, ಈ ಮೂರೇ ಲೋಕದಲ್ಲಿ ಮನುಷ್ಯನು ಸಂಪಾದಿಸಿಕೊಳ್ಳಲೇಬೇಕಾದ ಪರಮ ಸ್ವಾರ್ಥ. ಯಾವುದೂ ಯಾರ ಕೈಯಲ್ಲೂ ಇಲ್ಲ. ಭಗವಂತನ ಸಂಕಲ್ಪದ ಮುಂದೆ ಮನುಷ್ಯನ ಪ್ರಜ್ಞಾಶಕ್ತಿ ದುರ್ಬಲವಾಗುತ್ತೆ. ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದದ್ದು ಲವಲೇಶವೂ ನಡೆಯದು ಎಂದು ದಾಸಶ್ರೇಷ್ಠ ಪುರಂದರದಾಸರು ಹಾಡಿದ್ದು. ಭಗವಂತ ಬದುಕು ಕೊಟ್ಟಾಗ ಬದುಕುತ್ತೇವೆ. ಭಗವಂತ ನಮ್ಮ ಬದುಕನ್ನು ಕೊನೆಗೊಳ್ಳ ಬಯಸಿದರೆ ಸಾಯ್ತೇವೆ. ಹುಟ್ಟು ಸಾವು ಯಾರ ಬಯಕೆಯನ್ನು ಮನ್ನಿಸುವುದಿಲ್ಲ, ತೀರಿಸುವುದಿಲ್ಲ. ಇದರ ಗುಟ್ಟು ಭಗವಂತನಿಗೊಬ್ಬನಿಗೇ ಗೊತ್ತು. ಜೀವ ಅಂದರೆ ಮನುಷ್ಯ ಅಥವಾ ಜೀವರಾಶಿಗಳು, ಪ್ರಾಣಿಗಳು ಏಕೆ ಮತ್ತು ಹೇಗೆ ಸಾಯ್ತಾನೆ ಎನ್ನುವುದಕ್ಕೆ ಈವರೆವಿಗೂ ಮನುಷ್ಯ ಪ್ರಾಣಿಗಿರಲಿ ಯಾವ ಬ್ರಹ್ಮಜ್ಞಾನಿಗೂ ತಿಳಿದಿಲ್ಲ. ಬ್ರಹ್ಮಜ್ಞಾನಿಯೂ ಅಥವಾ ವಿಜ್ಞಾನಿಯೂ ಅಥವಾ ವಿಜ್ಞಾನವು ಖಚಿತವಾದ ಉತ್ತರ ನೀಡಿಲ್ಲ, ನೀಡುವುದಕ್ಕೆ ಸಾಧ್ಯವೂ ಇಲ್ಲ. ಅಸಾಧ್ಯ, ದುಸ್ಸಾಧ್ಯ. ಕದಿಯುವ ಬುದ್ಧಿ ಅಂದರೆ ಕಳ್ಳತನ. ದುಡ್ಡಿನ ಆಸೆ ಹುಟ್ಟಿದ ಕೂಡಲೇ ಕದಿಯುವ ಬುದ್ಧಿ ಹುಟ್ಟುಕೊಳ್ಳುತ್ತದೆ. ಲಂಚ, ರಿಷವತ್ತು ಎಲ್ಲ ನಾನಾ ಬಗೆಯ ಕಳುವಿನ ಮುಖಗಳು. ಈ ದುಡ್ಡಿನ ಆಸೆ ಮನುಷ್ಯನಿಗಲ್ಲದೆ ಬೇರಾವ ಪ್ರಾಣಿಗೂ ಇಲ್ಲ. ಅವು ಕದಿಯುವುದೂ ಇಲ್ಲ, ಅವುಗಳಿಗೆ ದುಡ್ಡಿನ ಮೇಲೆ ಆಸೆಯೂ ಇಲ್ಲ. ಕದಿಯುವ ಪ್ರವೃತ್ತಿಗೆ ದುಡ್ಡೇ ಕಾರಣ. ಇತರರ ತಲೆ ಒಡೆದಾದರೂ ನಾವು ಶ್ರೀಮಂತರಾಗಬೇಕು ಎನ್ನುವ ಪ್ರವೃತ್ತಿ, ದುಡ್ಡಿಗಾಗಿ ಹಿಂಸೆ, ದರೋಡೆ, ದುಡ್ಡಿಗಾಗಿ ಸುಳ್ಳು, ದುಡ್ಡಿನ ಮದದಿಂದ ಸುಳ್ಳು, ಡಾಂಬಿಕತೆ ಅಂದರೆ ಒಳಗೆ ಟೊಳ್ಳು, ಹೊರಗೆ ಅದ್ಧೂರಿಯ ಸಿಂಗಾರ, ಇಲ್ಲದನ್ನು ತೋರಿಸಿ ದೊಡ್ಡಸ್ತಿಗೆ ಪ್ರದರ್ಶನ. ಇದು ದುಡ್ಡಿನ ಮಹಿಮೆ. ಕೈಯಲ್ಲಿ ದುಡ್ಡು ತಿರುಗಾಡಿತು ಅಂದರೆ ಸಾವಿರ ಕೆಟ್ಟ ಕಾಮನೆಗಳು, ಮಾಡಬಾರದ್ದನ್ನು ಮಾಡುವ ಬಯಕೆಗಳು. ಬಯಸಿದ್ದು ಈಡೇರಿದಾಗ ಸಿಟ್ಟು, ತನಗಾಗದವರನ್ನು ಮುಗಿಸಿಯೇ ಬಿಡುವಂಥ ಕೋಪ. ಶ್ರೀಮಂತಿಕೆಯ ಮೂಗಿನ ತುದಿ ಕೋಪದ ತವರು. ನಡೆ ತಪ್ಪು, ನುಡಿ ತಪ್ಪು.
ತಾನು ಹೇಳಿದ್ದೇ ಸರಿ ಎನ್ನುವ ಮೊಂಡುತನ, ತನಗೆ ಎಣೆಯಾರು ಎನ್ನುವ ಹೆಮ್ಮೆ, ಸಾಟಿ ಇಲ್ಲದ ಬೂಟಾಟಿಕೆ, ಅಮಲು ಕೋರತನ, ಕುಡಿತದ ಅಮಲಿಗಿಂತ ದುಡ್ಡಿನ ಅಮಲು ಅಸಹ್ಯವಾದದ್ದು, ಭೇದ ನೀತಿ, ಒಬ್ಬರಿಗೊಬ್ಬರನ್ನು ಹಿಡಿಸಿ ಹಾಕಿ ತಾನು ಲಾಭ ಹೊಳೆಯುವ ತಂತ್ರ, ಬೆಕ್ಕುಗಳ ಜಗಳದಲ್ಲಿ ಲಾಭ ಮಂಗನಿಗೆ ತಾನೆ, ಹಗೆತನ, ಎಲ್ಲ ದ್ವೇಷಗಳಿಗೂ ಎಲ್ಲ ಕಾದಾಟಗಳಿಗೂ ಈ ದುಡ್ಡೇ ಮೂಲವಾಗಿರುತ್ತದೆ. ದುಡ್ಡಿದ್ದವರಿಗೆ ಎಲ್ಲರ ಮೇಲೂ ಸಂಶಯ, ದುಡ್ಡನ್ನು ನಂಬಿದವರು ಮನುಷ್ಯರನ್ನು ನಂಬುವುದಿಲ್ಲ. ಯಾರು ಎಲ್ಲಿ ತನ್ನ ದುಡ್ಡಿಗೆ ಕಣ್ಣಿಡುತ್ತಾರೋ ಎನ್ನುವ ಸಂಶಯದಲ್ಲಿ ನಿದ್ರೆಯೂ ಬರುವುದಿಲ್ಲ. ಪೈಪೋಟಿ, ಇನ್ನೊಬ್ಬರಿಗಿಂತ ತಾನು ಮೇಲಾಗಬೇಕು, ಅವನಿಗಿಂತ ನಾನು ಹೆಚ್ಚು ಶ್ರೀಮಂತನಾಗಬೇಕು, ಇಂಥ ಸಾವಿರ ಸ್ಪರ್ಧೆಗಳು, ದುಶ್ಚಟಗಳು, ಸಿರಿವಂತಿಕೆ ಚಟಗಳ ಮೂಲಸ್ಥಾನ, ದುಡ್ಡು ದುರ್ವ್ಯಸನಕ್ಕೆ ತಳ್ಳುತ್ತದೆ. ಈ 13 ಅನರ್ಥಗಳಿಗೆ ಕೃಷ್ಣ ನಾರಾಯಣ. ಆದ್ದರಿಂದಲೇ ಕೊರೋನಾ ಅಂದರೆ ಮಹಾಮಾರಿ, ಸಾಂಕ್ರಾಮಿಕ ರೋಗ ರಾಷ್ಟ್ರವ್ಯಾಪಿ ಪ್ರಪಂಚದಾದ್ಯಂತ ಹರಡಿ ವ್ಯಾಪಿಸಿ ಸಾಯಲೂ ಬಿಡದೆ ಬದುಕಲು ಬಿಡದೆ ಜೀವನವನ್ನು ಅಂದರೆ ಈ ಸಾಂಕ್ರಾಮಿಕ ರೋಗ ಹೆಸರಿಗೆ ತಕ್ಕಂತೆ ಕೊರೆದು ಹಿಂಸಿಸಿ ರೌದ್ರಾವತಾರ ತಳೆದು ರುದ್ರತಾಂಡವ ಮಾಡುತ್ತೀರಿ. ಇದೆಲ್ಲವೂ ಕೂಡ ಭಗವಂತನ ಮಾಯೆಯೇ ಹೌದು. ಭಗವಂತನ ಚಮತ್ಕಾರದಿಂದಲೇ ಇವೆಲ್ಲವೂ ನಡೆಯುತ್ತಿದೆ. ಭಗವಂತ ನಮ್ಮೆಲ್ಲರಿಗೂ ಪಾಠ ಕಲಿಸುವುದಕ್ಕಾಗಿಯೇ, ನಾವು ಬದಲಾವಣೆ ಆಗುವುದಕ್ಕಾಗಿಯೇ ಈ ಚಮತ್ಕಾರವನ್ನು ಜಗತ್ತಿಗೆ ತೋರಿಸಿದ್ದಾರೆ. ಇಂದು ನಾವೆಲ್ಲರೂ ಅಂದರೆ ಈ ದೇಶ ಅಂದರೆ ಪ್ರಪಂಚ ಈ ಮೇಲೆ ತಿಳಿಸಿದ 13 ಅನರ್ಥಗಳಿಗೆ ಬಲಿಯಾಗಿದ್ದೇವೆ. ನಮ್ಮನ್ನು ನಾವೇ ಆತ್ಮನಿರೀಕ್ಷಣೆಗೆ ಒಳಪಡಿಸಿಕೊಂಡು ಭವಿಷ್ಯದಲ್ಲಾದರೂ ಈ ಕ್ಷಣದಿಂದಲೇ ಕಾಷಾಯ ವಸ್ತ್ರ ಉಡುಪು ಧರಿಸದೆ ಸನ್ಯಾಸ ಜೀವನ ನಮ್ಮದಾಗಿಸಿಕೊಳ್ಳಬೇಕು. ನಮ್ಮದಾಗಲಿ ಅಂದರೆ ತ್ಯಾಗಿಗಳಾಗಬೇಕು. ಅಂದರೆ ತನ್ನಲ್ಲಿದ್ದುದನ್ನು ಇನ್ನೊಬ್ಬರ ಜೊತೆಗೆ ಹಂಚಿಕೊಂಡು ಬದುಕುವುದನ್ನು ಕಲಿಯೋಣ. ಇನ್ನೊಬ್ಬರ ಹಿತಕ್ಕಾಗಿ ನಮ್ಮ ಬದುಕನ್ನು ಮೀಸಲಿಡೋಣ. ಅಗತ್ಯವಾದಾಗ ತ್ಯಾಗಕ್ಕೂ ಸಿದ್ಧವಾಗಿ ಉದಾತ್ತ ಗುಣ ಬೆಳೆಸಿಕೊಳ್ಳೋಣ. ಆಗ ಮಾತ್ರ, ಹಾಗೂ ಈ 13 ಅನರ್ಥಗಳಿಂದ ಹೊರಗಿರುತ್ತೇವೆಂದು ದೃಢ ಸಂಕಲ್ಪ ಮಾಡೋಣ. ಈ ಕೊರೋನಾ ಅಂದರೆ ಮಹಾಮಾರಿ ಸಾಂಕ್ರಾಮಿಕ ರೋಗದಿಂದ ಮುಕ್ತರನ್ನಾಗಿಸುವಂತೆ ಈ ದೇಶವನ್ನು, ಪ್ರಪಂಚವನ್ನು ಮುಕ್ತಿಗೊಳಿಸುವಂತೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ.
ಭಗವಂತನಿಗೆ ಶರಣಾಗತರಾಗದೆ ಈ ಕೊರೋನಾ ಮಹಾಮಾರಿ ಸಾಂಕ್ರಾಮಿಕ ರೋಗದಿಂದ ಮುಕ್ತಿ ಮೋಕ್ಷ ಇಲ್ಲ, ಉದ್ಧಾರದ ದಾರಿ ಹಾದಿ ಬೇರೊಂದಿಲ್ಲ. ಮಯ್ಯಾವೇಶಿದ ವಾಕ್ಚಿತ್ತ ಮದ್ಧರ್ಮ ನಿರತೋಭವ ಅಂದರೆ ನಿನ್ನ ಮಾತು ನನ್ನ ಗುಣಗಳನ್ನೇ ನುಡಿಯಲಿ, ನಿನ್ನ ಮನಸ್ಸು ನನ್ನನ್ನೇ ಚಿಂತಿಸಲಿ, ತ್ರಿಕರಣಗಳು ನನ್ನಲ್ಲಿ ಆವೇಶಗೊಳ್ಳಲಿ. ಅಂತ ಶ್ರೀ ಕೃಷ್ಣ ಪರಮಾತ್ಮ ಗೀತಾಚಾರ್ಯ ಅರ್ಜುನನ ಮೂಲಕ ಜಗತ್ತಿಗೆ ತಿಳಿಸಿದಂತೆ ಭಗವಂತನಿಗೆ ಶರಣಾಗಿ ಬದುಕುವುದೇ ನಮ್ಮ ಜೀವನ ಧರ್ಮವಾಗಬೇಕು. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ ಅಂತಲೂ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭುವ ತ್ರಾಹಿ ಮಾಂ ಕೃಪಯಾ ಕೃಷ್ಣ ಶರಣಾಗತವತ್ಸಲ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ ಎಂದು ಭಗವಂತನಲ್ಲಿ ಶರಣು ಹೊಂದೋಣ, ಪ್ರಾರ್ಥಿಸೋಣ. ಇನ್ನೊಬ್ಬರನ್ನು ಮೆಚ್ಚಿಸುವುದಕ್ಕಾಗಿ ಅಲ್ಲ, ನಿಷ್ಠೆಯಿಂದ ನಿರ್ವಂಚನೆಯಿಂದ ಆತ್ಮಸಾಕ್ಷ್ಯ ನೇರಕ್ಕೆ ಮಾಡೋಣ. ಆಡುವಂತೆ ಮಾಡೋಣ, ಮಾಡಿದಂತೆ ಆಡೋಣ. ಆಗಲೇ ನಾವು ಅಂದರೆ ನಮ್ಮ ರಾಷ್ಟ್ರ, ನಮ್ಮ ದೇಶ, ಈ ಜಗತ್ತು ಈ ಕೊರೋನಾ ಹೆಮ್ಮಾರಿ ಮಹಾಮಾರಿ ಸಾಂಕ್ರಾಮಿಕ ರೋಗದಿಂದ ಕಾಯಿಲೆಯಿಂದ ಖಂಡಿತವಾಗಿಯೂ ಮುಕ್ತಿ ಮೋಕ್ಷ ಅಂದರೆ ಬಿಡುಗಡೆ ಹೊಂದುತ್ತದೆ ಈ ಜಗತ್ತು ಹೊಂದುತ್ತದೆ ಎನ್ನುವುದರಲ್ಲಿ ಎರಡಷ್ಟು ಸಂಶಯವೇ ಉಳಿದಿರಲಾರದು. ಆಯುಷ್ಯಪೂರ್ಣ ಆರೋಗ್ಯವಂತರಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಬಾಳೋಣ. ಆಯುಷ್ಯಪೂರ್ಣ ಆರೋಗ್ಯವಂತರಾಗಿ ಸುಖ ಶಾಂತಿ ನೆಮ್ಮದಿಯ ಜೀವನ ನಮ್ಮದಾಗಿಸಿಕೊಳ್ಳೋಣ. ಶ್ರೀ ಶ್ರೀ ಸ್ಥಿತಪ್ರಜ್ಞ ತೀರ್ಥರು, ವಿರಕ್ತ ಗೃಹಸ್ಥ ಸನ್ಯಾಸಿಗಳು, ಲೋಕದ ಕ್ಷೇಮಾಕಾಂಕ್ಷಿಗಳು. ಸನ್ಮಾರ್ಗ ದರ್ಶನಕ್ಕಾಗಿ 9480458308 ಮತ್ತು 8105384705 ಈ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.